ನಮಸ್ಕಾರ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರನ್ನು ಕನ್ನಡದ ಬಹಳ ದೊಡ್ಡ ವಿಮರ್ಶಕರು ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಕನ್ನಡದಲ್ಲಿ ವಿದ್ವತ್ಪೂರ್ಣ ವಿಮರ್ಶೆಗೆ ಹೆಸರಾದವರಲ್ಲಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರದ್ದು ಪ್ರಮುಖ ಹೆಸರು. ಸಾಹಿತ್ಯದ ಅತಿ ಸಂಕೀರ್ಣ ಸಂಗತಿಗಳನ್ನು ಒಣ ವಿಚಾರ ಎನ್ನಿಸದಿರುವಂತೆ ಅತಿ ಸ್ವಾರಸ್ಯಕರವಾಗಿ ಹಾಗೂ ಸರಳ ರೀತಿಯಲ್ಲಿ ವಿಶ್ಲೇಷಿಸುವುದರಲ್ಲಿ ಅವರು ಪ್ರಸಿದ್ಧಿ ಪಡೆದಿದ್ದಾರೆ ಅಂತ ಹೇಳಿ ವಿಕಿಪೀಡಿಯಾದಲ್ಲಿ ಅವರ ಬಗ್ಗೆ ಒಂದಷ್ಟು ಮಾತುಗಳಿವೆ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಸೆಪ್ಟೆಂಬರ್ 5, 1953 ಮಂಡ್ಯ ಜಿಲ್ಲೆಯ ನರಹಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಶಿವರಾಮಯ್ಯನವರು, ತಾಯಿ ರಾಜಲಕ್ಷ್ಮಮ್ಮನವರು. ಸುಬ್ರಹ್ಮಣ್ಯರ ಪ್ರಾರಂಭಿಕ ಶಾಲಾ ಓದು ನರಹಳ್ಳಿ, ಸುಂಕ, ತೊಣ್ಣೂರು ಮತ್ತು ನಾಗಮಂಗಲಗಳಲ್ಲಿ ನೆರವೇರಿತು. ಅವರು ಪ್ರಥಮ ರ್ಯಾಂಕ್ನೊಡನೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ BA ಆನರ್ಸ್ ಪದವಿ ಹಾಗೂ ಪ್ರಥಮ ರ್ಯಾಂಕಿನಿಂದ ಕನ್ನಡ MA ಪದವಿ ಗಳಿಸಿ BM ಶ್ರೀ ರಾಜರತ್ನಂ ಸ್ವರ್ಣ ಪದಕ ಪಡೆದುದೇ ಅಲ್ಲದೆ ಅತ್ಯುತ್ತಮ ವಿದ್ಯಾರ್ಥಿ ಎಂಬ ರಾಜ್ಯ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದ ಪ್ರತಿಭಾ ವಿದ್ಯಾರ್ಥಿ ವೇತನ ಪಡೆದ ಪ್ರತಿಭಾವಂತರು. ಮುಂದೆ ಬಾಲಸುಬ್ರಹ್ಮಣ್ಯರು ಆಧುನಿಕ ಕಾವ್ಯದ ಹಿನ್ನೆಲೆಯಲ್ಲಿ KSನ ಕಾವ್ಯ ಒಂದು ಅಧ್ಯಯನ, PhD ಹೆಸರಿದು ಆಧುನಿಕ ಕಾವ್ಯದ ಹಿನ್ನೆಲೆಯಲ್ಲಿ KS ನರಸಿಂಹಸ್ವಾಮಿಯವರ ಕಾವ್ಯ ಒಂದು ಅಧ್ಯಯನ ಅಂತ. ಇದು ಪುಸ್ತಕ ಆಗುವಾಗ ಇಹದ ಪರಿಮಳದ ಹಾದಿ ಅಂತ ಕೊಟ್ಬಿಟ್ಟು ಮಲ್ಲಿಗೆಯ ಕವಿತಾನೆ ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಬರೆದವರಲ್ವಾ, ಅದರಿಂದ ಪರಿಮಳ ಅನ್ನೋ ಹೆಸರು ಬರಲಿ ಅಂದ್ಬಿಟ್ಟು ಇಹಲೋಕಕ್ಕೆ ಒತ್ತು ಕೊಟ್ಟವರು ಅಂಥೇಳಿ ಆ ಪುಸ್ತಕ ಭಾಳ ಪ್ರಸಿದ್ಧವಾದದ್ದು ಮತ್ತು ತುಂಬ ಚೆನ್ನಾಗಿರೋದು. PhD ಮಾಡುವಾಗ ಅದರ ಹೆಸರು ಆಧುನಿಕ ಕಾವ್ಯದ ಹಿನ್ನೆಲೆಯಲ್ಲಿ KSನ ಕಾವ್ಯ ಒಂದು ಅಧ್ಯಯನ. ಪುಸ್ತಕ ಆಗುವಾಗ ಅದು ಇಹದ ಪರಿಮಳದ ಹಾದಿ. DR ನಾಗರಾಜ್ ಕೂಡ ಇದನ್ನೇ ಮಾಡಿದ್ದಾರೆ, ಅದನ್ನು ಹೇಳಿದ್ದೆ. HS ರಾಘವೇಂದ್ರ ಕೂಡ ಇದನ್ನೇ ಮಾಡಿದ್ದಾರೆ. ಆ ಪುಸ್ತಕ ಆಗುವಾಗ ಬೇರೆ ಹೆಸರು ಕೊಡೋದು ಎಂಬ ಪ್ರೌಢ ಪ್ರಬಂಧ ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. KSನ ಬಗ್ಗೆ ಇವರ ಮತ್ತೊಂದು ಮಹತ್ವದ ಕೃತಿ ಎಂದರೆ ಪೂರ್ಣ ಪ್ರಮಾಣದ ಸಂದರ್ಶನ ಕೃತಿಯಾದ KSನ ನುಡಿಮಲ್ಲಿಗೆ ಅಂತ. ಸಂದರ್ಶನ ಮಾಡಿದ್ದು ಕೂಡ TVನಲ್ಲಿ ಸ್ವಲ್ಪ ಬಂದಿತ್ತು. ಒಂದು ಕಡೆ ನರಹಳ್ಳಿ ನಿಂತಿದ್ರು, ನಾವು ನರಹಳ್ಳಿಯಿಂದನೇ ಕರೆಯೋದು ಇವರನ್ನು. ಇನ್ನೊಂದು ಕಡೆ MN ವ್ಯಾಸರಾವ್ ಅಂತ ಬದುಕಿದ್ರುವಾಗ ಅವರಿದ್ದರು. ಅವರು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ KSನಾಗೆ. ಅವರು ಏನೋ ಕ್ಲರ್ಕಾಗಿ ತಮ್ಮ ಜೀವಮಾನ ಪೂರ್ತಿ ಇದ್ದವರು, ಕನ್ನಡದ ಮೇಸ್ಟ್ರಲ್ಲ. ಅದಕ್ಕೆ ಓಹೋ ನೀವು ಕನ್ನಡದ ವಿದ್ಯಾರ್ಥಿ ಅಲ್ಲ ಹಾಗಾದರೆ ಅಂತ ಕೇಳ್ತಾರೆ ಇವರು ಇಂಟರ್ವ್ಯೂ ಮಾಡ್ತಿರೋರು. ಅದಕ್ಕೆ KSನ ಹೇಳ್ತಾರೆ, ನಾನು ಕನ್ನಡದ ವಿದ್ಯಾರ್ಥಿಯೇ, ಈಗಲೂ ಆಗ 70 ವರ್ಷ ಅವ್ರಿಗೆ ಅಂತ ಹೇಳ್ತಾರೆ. ಇದನ್ನು ನಾನು ನೋಡಿದ್ದೆ ದೂರದರ್ಶನದಲ್ಲಿ ಬಹಳ ವರ್ಷಗಳ ಹಿಂದೆ. ಇದು ಕನ್ನಡ ಸಾಹಿತ್ಯದಲ್ಲಿ ಪ್ರಕಟವಾಗಿರುವ ಈ ಮಾದರಿಯ ಮೊದಲ ಕೃತಿ. ಯಾವುದು? KSನ ನುಡಿಮಲ್ಲಿಗೆ ಅನ್ನೋದು ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಅಲ್ಲಿಗೆ 2 ಪ್ರಮುಖ ಪುಸ್ತಕದ ಹೆಸರು ಬಂದಾಯಿತು. ಶಿಕ್ಷಕರ ದಿನಾಚರಣೆ ಎಂದು ಹುಟ್ಟಿದ ನರಹಳ್ಳಿಯವರು ಬೆಂಗಳೂರು ಶೇಷಾದ್ರಿಪುರಂ ಕಾಲೇಜು ಕನ್ನಡ ವಿಭಾಗಕ್ಕೆ ಸೇರಿ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದರು. ಅಲ್ಲಿದ್ದಾಳೆ. ನಾನು KS ಶೇಷಾದ್ರಿಪುರಂ ಕಾಲೇಜಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. ನಾನು MA ಪಾಠ ಮಾಡ್ತಾಯಿದ್ದೆ. ಆಗಲೂ ಅವರಲ್ಲಿದ್ದರು. ನಾನು 2 ಪುಸ್ತಕ ಒಟ್ಟಿಗೆ ಕೊಟ್ಟಿದ್ದೆ ವಿಮರ್ಶೆ. ಮೊದಲನೇ ಪ್ರಬಂಧ ಸಂಕಲನ ಕಾವ್ಯಾನಂದ ಪುರಸ್ಕಾರ, ಮೊದಲನೇ ವಿಮರ್ಶಾ ಸಂಕಲನ ಗೋಕಾಕ್ ಪ್ರಶಸ್ತಿ. ಆಶ್ಚರ್ಯಪಟ್ಬಿಟ್ಟಿದ್ರು. ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೂ. ಹೌದಾ ಅಂಥೇಳಿ ಅದೆಲ್ಲ ನೆನಪಾಗುತ್ತೆ ನನಗೆ. ಆಮೇಲೆ ನಾನು MA ಪಾಠ ಮಾಡಬೇಕು ಸರ್ ಅಂತ ಅವ್ರ ಹತ್ರ ಕೇಳಿದ್ದು ನೆನಪಾಗುತ್ತೆ. ಸಾಹಿತ್ಯ ವಿಮರ್ಶೆಯ ಬಗ್ಗೆ ಕಳೆದ 3 ದಶಕಗಳಿಗೂ ಮೀರಿ ನಿರಂತರವಾಗಿ ಸಾಹಿತ್ಯಕ ಅನುಸಂಧಾನದಲ್ಲಿ ತೊಡಗಿಸಿಕೊಂಡಿರುವ ಬಾಲಸುಬ್ರಹ್ಮಣ್ಯರು ತಮ್ಮ ಸ್ವಯಂ ಪ್ರತಿಭೆಯಿಂದ ವಿಮರ್ಶನ ಕ್ಷೇತ್ರದಲ್ಲಿ ತಮ್ಮದೇ ಆದ ಅಭಿವ್ಯಕ್ತಿಯ ಛಾಪನ್ನು ಮೂಡಿಸಿದ್ದಾರೆ. ಅವರಿಗೆ ಯಾವುದೇ ಪ್ರಾಚೀನ ಕೃತಿಯನ್ನು ಕುರಿತು ಹೇಳುವಾಗ ಅದನ್ನು ಆಧುನಿಕ ಪ್ರಸ್ತುತತೆಯ ನಿಟ್ಟಿನಲ್ಲಿ ಪರಿಶೀಲಿಸುವಂತೆಯೇ ಆಧುನಿಕ ಕೃತಿಯನ್ನು ವಿಮರ್ಶೆಗೆ ಒಡ್ಡುವಾಗ ಪಾರಂಪರಿಕವಾಗಿ ಅದು ಪಡೆಯಬಹುದಾದ ಅರ್ಥವನ್ನು ವಿವೇಚಿಸ ಹೊರಡುವುದು ವೈಶಿಷ್ಟ್ಯಪೂರ್ಣವೆನಿಸಿದೆ. ನರಹಳ್ಳಿ ಬಾಲಸುಬ್ರಹ್ಮಣ್ಯರು ಜನಪರ ಸಂಸ್ಕೃತಿಯನ್ನು ಕುರಿತು ಹೇಳುವಾಗ ಇಂದಿನ ಕೊಳ್ಳುಬಾಕ ಸಂಸ್ಕೃತಿಯನ್ನು ಉತ್ತೇಜಿಸುವ ಮೂಲ ಆಧಾರವಾದ ಸ್ನಾಯುಬಲದಿಂದ ಹೆಚ್ಚುತ್ತಿರುವ ದ್ವೇಷ, ಅಸಹನೆ, ಹಿಂಸೆ ಮುಂತಾದವುಗಳು ಇಂದಿನ ಜೀವನ ಕ್ರಮದಲ್ಲಿ ಹೇಗೆ ಅನಿವಾರ್ಯವಾಗಿ ಬಿಟ್ಟಿದೆ ಎಂಬುದನ್ನು ವಿವೇಚಿಸುವ ಸಂದರ್ಭದಲ್ಲಿ ಗಾಂಧೀಜಿಯವರ ಸರಳತೆ, ಪ್ರೀತಿಸುವ ಶಕ್ತಿ
ಪ್ರಾಮಾಣಿಕತೆ ಹಾಗೂ ಸಮುದಾಯದ ಬಗೆಗಿನ ಕಾಳಜಿಗಳ ಬಗ್ಗೆ ಗಮನ ಹರಿಯುವಂತೆ ಮಾಡುತ್ತಾರೆ. ಸಾಹಿತ್ಯಪರ ಚಿಂತನೆ ಮಾಡುವಾಗಲೆಲ್ಲ ಕಳೆದ ಶತಮಾನದ ಸಾಹಿತ್ಯವನ್ನೂ ಅರ್ಥೈಸುವ ಜೊತೆಗೆ ಮರುಚಿಂತನೆಗೆ ಗುರಿಪಡಿಸುವ ಅಗತ್ಯತೆಯನ್ನು ಅವರು ಒತ್ತಿ ಹೇಳುತ್ತಾರೆ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಚಿಂತನೆ ನಡೆಸಿ ಪ್ರಕಟಿಸಿರುವ 2 ಪೂರ್ಣ ಪ್ರಮಾಣದ ಕೃತಿಗಳೆಂದರೆ ಕುವೆಂಪುರವರ ನಾಟಕಗಳ ಅಧ್ಯಯನ. 1200 ನಾಟಕ ಇದೆ ಕುವೆಂಪುದು, ಅಷ್ಟನ್ನೂ ಮನಸ್ಸು ತಂದುಕೊಂಡು ಅಧ್ಯಯನ ಮಾಡುವುದು, ಮತ್ತು ಕುವೆಂಪು ಕಾವ್ಯವನ್ನು ಕುರಿತ ಗ್ರಂಥಗಳು. ಇವು ಕುವೆಂಪು ಕಾವ್ಯ ಅಂತೂ 2 ಸಂಪುಟ ಇದೆ, ದಪ್ಪ ಪುಸ್ತಕ, ಅಷ್ಟೊಂದು ಪದ್ಯಗಳು ಅವೆರಡು. ಮತ್ತು ಜಿ ಶಿವರುದ್ರಪ್ಪನವರ ಕಾವ್ಯದ ಸಮಗ್ರ ಅಧ್ಯಯನ, ಅಂದರೆ ಪದ್ಯ ಗದ್ಯ ಎಲ್ಲ ಸೇರಿ ಆ ಕೃತಿ ಹಣತೆಯ ಹಾಡು. ಹಣತೆ ಅನ್ನೋದು JSSಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ. ಮತ್ತು ಹಣತೆ ಅವರ ಅಭಿವ್ಯಕ್ತಿ ಮಾಧ್ಯಮ. ಹಣತೆ ಅವರ ಹಾಡು ಪದ್ಯ ಭಾಳ ಫೇಮಸ್ ಪದ್ಯ ಅದು. ಹಣತೆ ಇರುವವರೆಗೆ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದು ಎಂಬ ಒಂದೇ ಕಾರಣದಿಂದ ಹಣತೆ ಹಚ್ಚುತ್ತೇನೆ ನಾನು, ಈ ಜಗತ್ತಿನ ಕತ್ತಲೆಯನ್ನು ನೀಗುತ್ತೇನೆ ಎಂಬ ಭ್ರಮೆಯಿಂದ ಅಲ್ಲ. ಅದು ಆರಿದ ಮೇಲೆ ನಾನು ಯಾರೋ ನೀನು ಯಾರೋ. ಭಾಳ ಒಳ್ಳೆಯ ಪ್ರತಿಮೆ ಹಣತೆ ಪ್ರತಿಮೆ JSSಗೆ. ಸೊ JSS ಬಗ್ಗೆ ಬರೆದಿರುವ ಹಣತೆಯ ಹಾಡು, ಕುವೆಂಪು ಅವರ ನಾಟಕಗಳ ಅಧ್ಯಯನ ಮತ್ತು ಕುವೆಂಪು ಅವರ ಕಾವ್ಯದ ಅಧ್ಯಯನ. ಸೊ ಈಗ ಅಲ್ಲಿ 2 ಪುಸ್ತಕ ಹೇಳಿದ್ದೆ, ಇನ್ನೆರಡು ಪುಸ್ತಕ ಇಲ್ಲಿ ಬಹಳ ಮಹತ್ವದ ಕೃತಿಗಳಾದ್ದರಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೆ. ಮತ್ತು ಅವರ ಇತರ ಕೃತಿಗಳು ಅನುಸಂಧಾನ, ನವ್ಯತೆ, ಇಹದ ಪರಿಮಳದ ಹಾದಿ, ಇದನ್ನೇ ಈಗ ತಾನೇನ ಹೇಳಿದ್ದು. ಸಾಹಿತ್ಯ ಸಂಸ್ಕೃತಿ, ಹಣತೆಯ ಹಾಡು ಅದು ಬಂತು ಅಲ್ಲೇ. ನೆಲ ಸಂಸ್ಕೃತಿ, ಸಂಸ್ಕೃತಿ ಪಥ, ಆನಕ್ರು ಮತ್ತು ಕನ್ನಡ ಸಂಸ್ಕೃತಿ, ಕುವೆಂಪುರವರ ನಾಟಕಗಳ ಅಧ್ಯಯನ. ಇಲ್ಲೆಲ್ಲೋ ಆನಕ್ರಿಗೆ ಸಂಬಂಧಪಟ್ಟ ಒಂದು ಮಾತಿದೆ, ಅದನ್ನು ಸಾಧ್ಯವಾದರೆ ಇಲ್ಲೇ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಅವರ ಪ್ರಬಂಧ ಸಂಕಲನಗಳು ಅಂತರಂಗದ ಮೃದಂಗ ಮತ್ತು ಜೀವದಾಯಿನಿ. ಅನುವಾದಗಳು ಸಿಂಗಲ್ ಕಥೆಗಳು ಅಂಥೇಳಿ ಐಸಾಕ್ ಭಾಷೆ ವಿಸ್ಸಿಂಗರ್ ಅವರ ಕಥೆಗಳ ಅನುವಾದ. ಮಾರ್ಕ್ವೆಸ್ ಕಥೆಗಳು, ಆ್ಯಕ್ಚುಲಿ ವಿವೇಕ್ ರೈ ಕೂಡ ಇದನ್ನು ಮಾಡಿದ್ದಾರೆ, ಅದನ್ನು ನಾನು ಓದ್ಬಿಟ್ಟಿದ್ದೆ ಕಥೆಗಳ ಸಾರಾಂಶನ. ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್ ಕಥೆಗಳು. ಕಡಿದಾದ ಹಾದಿ, ಅದು ಅಂದ್ರೆಜೀದ್ ಅವರ ಕಾದಂಬರಿಯ ಅನುವಾದ. ಇದಲ್ಲದೆ ಸಂಪಾದನೆ, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಇತರರೊಡನೆ ಸಂಪಾದಿಸಿರುವ ಕೃತಿಗಳಲ್ಲಿ ಕ್ರಿಸ್ತಾಂಜಲಿ 1982ರ ವಿಮರ್ಶೆ, ಅದೇ ವಾರ್ಷಿಕ ವಿಮರ್ಶೆ ಕಡಿಮೆದದು, ಹೊಸ ಹೆಜ್ಜೆ ಕಥನ ಕವನಗಳು, ಸಂಗ್ರಹ ಷಟ್ಪದಿ ಮತ್ತು ಅಪೂರ್ವ ಕೃತಿಗಳು ಮುಂತಾದವು ಸೇರಿವೆ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಸಾಹಿತ್ಯ ನಿರ್ಮಾಣ ವಿಮರ್ಶೆಯ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳೊಡನೆ ಸಕ್ರಿಯ ಒಡನಾಟ ಹೊಂದಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಶೇಷಾದ್ರಿಪುರಂ ಕಾಲೇಜಿನ ಕನ್ನಡ ಸಂಘವನ್ನು ಕಟ್ಟಿ ಬೆಳೆಸಿದ್ದಲ್ಲದೆ 25 ಮಹತ್ವದ ಕೃತಿಗಳ ಪ್ರಕಟಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿ ಅನೇಕ ಸಂಘ ಸಂಸ್ಥೆಗಳ ಸಲಹೆಗಾರರಾಗಿ ವಿಶ್ವವಿದ್ಯಾಲಯ, ಸಾಹಿತ್ಯ ಅಕಾಡೆಮಿ, ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ತು ಮುಂತಾದ ಕನ್ನಡ ಸಂಸ್ಥೆಗಳು ಮುಂಬಯಿ, ಚೆನ್ನೈ, ಕಾಸರಗೋಡು, ಒಡಿಶಾ, ದೆಹಲಿ ಮುಂತಾದೆಡೆಗಳಲ್ಲಿ ಆಯೋಜಿಸಿರುವ ವಿಚಾರ ಸಂಕಿರಣಗಳಲ್ಲಿ ಪ್ರತಿನಿಧಿಯಾಗಿ ಹೀಗೆ ವಿವಿಧ ರೀತಿಯಲ್ಲಿ ಕನ್ನಡದ ಬಗೆಗಿನ ಕಾಳಜಿಗಾಗಿ ಅದರ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ಅಂತ ಬಂದಿದೆ. ಅವರು ಬಂದಿರೋ ಪ್ರಶಸ್ತಿಗಳು: ಬಿಡಿಯಾಗಿ ಓದಿ ವಿಮರ್ಶಿಸುವ ಕ್ರಮಕ್ಕಿಂತ ಇಡಿಯಾಗಿ ಓದಿ ವಿಮರ್ಶಿಸುವಂತಹ ಅಧ್ಯಯನ ಕ್ರಮದ ಬಗ್ಗೆ ಕಾಳಜಿ ಹೊಂದಿರುವ ನರಹಳ್ಳಿ ಅವರ ಸಾಧನೆಯನ್ನು ಗುರುತಿಸಿ ಹಲವು ಪ್ರಶಸ್ತಿಗಳು ಬಂದಿವೆ. ಇನಾಮದಾರ್ ಪ್ರಶಸ್ತಿ, ಆದರ್ಶ ಸಾಹಿತ್ಯ ರತ್ನ ಪ್ರಶಸ್ತಿ, JSS ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಸಸ ಮಾಳವಾಡ ಪ್ರಶಸ್ತಿ, ಗೋರಖನಾಥ ಪುರಸ್ಕಾರ, ಶಿವರಾಮ್ ಕಾರಂತ ಪ್ರಶಸ್ತಿ, ಇಷ್ಟು ಅವರಿಗೆ ಬಂದಿವೆ ಅಂತ. ಇಲ್ಲಿ ಬಂತು ನೋಡಿ ಅವ್ರ ಬಗ್ಗೆ ಒಂದು ಮಾತು, ಎಷ್ಟು ಚೆನ್ನಾಗಿದೆ ಆನಕರ ಬಗ್ಗೆ ಹೇಳೋ ಮಾತು. ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಕುರಿತು ಹಿರಿಯ ವಿಮರ್ಶಕರಾದ ಡಾಕ್ಟರ್ LS ಶೇಷಗಿರಿರಾವ್ ಅವರು ಹೀಗೆ ಹೇಳುತ್ತಾರೆ: ನಾನು ಆನಕರು ಅವರ ಕಿರಿಯ ಸಮಕಾಲೀನ, ಅಂದರೆ ಆನಕರಿಗಿಂತ ಚಿಕ್ಕವರು ಶೇಷಗಿರಿರಾವ್. ಅವರೊಡನೆ ಚರ್ಚೆಗಳನ್ನು ಮಾಡಿದವನು, ಅವರ ಕಾರ್ಯವೈಖರಿಯನ್ನು ಕಂಡವನು, ಅವರ ಬರಹಗಳು ಪ್ರಕಟವಾಗುತ್ತಿದ್ದಂತೆಯೇ ಓದಿದವನು, ಅವನ್ನು ಕುರಿತು ಚಿಂತಿಸಿದವನು, ಒಮ್ಮೊಮ್ಮೆ ಅವರೊಡನೆಯೇ ಚರ್ಚೆ ಮಾಡಿದವನು, ಜಗಳವನ್ನೂ ಆಡಿದವನು. ಆದರೆ ನರಹಳ್ಳಿಯವರ ಆನಕರು ಮತ್ತು ಕನ್ನಡ ಸಂಸ್ಕೃತಿ ಎನ್ನುವ ಪುಸ್ತಕವನ್ನು ಓದಿದಾಗ ಡಾಕ್ಟರ್ ನರಹಳ್ಳಿಯವರು ಹೊಸ ಅಂಶಗಳನ್ನು ನಿರೂಪಿಸಿದ್ದನ್ನು ಕಂಡು ಆಶ್ಚರ್ಯವಾಯಿತು.
ಸಂತೋಷವಾಯಿತು. ಅವರು ಕುವೆಂಪು ಅವರ ಮೇಲೆ ಬರೆಯಲಿ, ವ್ಯಾಸರಾಯ ಬಲ್ಲಾಳರ ಮೇಲೆ ಬರೆಯಲಿ, ಜೆ.ಎಸ್. ಆಮೂರರ ಮೇಲೆ ಬರೆಯಲಿ, ಎ.ಕೆ. ರಾಮಾನುಜಂ ಅವರ ಮೇಲೆ ಬರೆಯಲಿ, ಜಿಟು ಕೃಷ್ಣಮೂರ್ತಿ ಅವರ ಮೇಲೆ ಬರೆಯಲಿ, ನಾವು ಯೋಚಿಸಬೇಕಾದ ಹಲವು ಅಂಶಗಳನ್ನು ಮುಂದಿಡುತ್ತಾರೆ. ಸಮುದಾಯದ ಸಂಸ್ಕೃತಿಯಲ್ಲಿ ಆಳವಾದ ಆಸಕ್ತಿ ಇರುವ ನರಹಳ್ಳಿಯವರು ವ್ಯಕ್ತಿಯ ಭಾವಜಗತ್ತಿಗೂ ಗಮನ ಕೊಡುತ್ತಾರೆ. ನಾನು ಗಮನಿಸಿರುವ ಒಂದು ಅಂಶವೆಂದರೆ ಅವರ ಬರಹ ಎಷ್ಟೇ ವಿದ್ವತ್ಪೂರ್ಣವಾಗಿರಲಿ, ಚಿಂತನಶೀಲವಾಗಿರಲಿ, ಓದುವಾಗ ಸಂತೋಷವನ್ನು ಕೊಡುತ್ತದೆ. ಸೊಗಸಾದ ವಿಮರ್ಶೆಯನ್ನು ಸಂತೋಷ ಕೊಡುವ ಶೈಲಿಯಾಗಿ ಸ್ಪಷ್ಟವಾದ ಮಾತುಗಳಲ್ಲಿ ಲಭ್ಯ ಮಾಡಿಕೊಡಬಲ್ಲವರು ಅವರು ಕನ್ನಡ ಸಾಹಿತ್ಯ ವಿಮರ್ಶೆಯ ಕ್ಷೇತ್ರಕ್ಕೆ ಒಂದು ಆಸ್ತಿ ಅಂಥೇಳಿ ಶೇಷಗಿರಿ ಅವರ ಲೇಖನವನ್ನು ಇಲ್ಲಿ ಕೊಡ್ತಾರೆ. ಮತ್ತು ಬುಕ್ ಬ್ರಹ್ಮದಲ್ಲಿ ಮತ್ತೆ ಅವರ ಬಗ್ಗೆನೇ ಬರೀತಾರೆ. ಇದೇ ನಾನು ಹೇಳಿದ್ನಲ್ಲ ಅದೇನೆ. ಅದರಲ್ಲಿ ಒಂದು ಫೋಟೋ ಇದೆ, ಇದಂತೂ ಸರಿ ಸಾಕನ್ಕೊಳ್ತೀನಿ. ತುಂಬ ಫೋಟೋಗಳಿವೆ, ಈಗಲೂ ಹೀಗೆ ಇದ್ದಾರೆ. ಮತ್ತು ಇನ್ನೂ ಒಂದು ಕಡೆ ಅವ್ರ ಬಗ್ಗೆ ವಿವರ ಇದೆ, ಅದನ್ನು ಓದೋಣ ಅಂತ ಅಂದ್ಕೊಂಡೆ. ಬಹುಶಃ ಇದು ಅಂತ ಕಾಣುತ್ತೆ. ಇಲ್ಲಿ ಇವ್ರ ಫೋಟೋ ಇದೆ. ಇದು ತುಂಬ ಒಂಥರ ಚೆನ್ನಾಗಿ ಬರೀತಾರೆ, ಕಾವ್ಯಮಯವಾಗಿ. ಇಲ್ಲಿ ಈ ವೇದಿಕೆಯಲ್ಲಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಇದೊಂದೊಂಥರ ಕಣಜ ಚೆನ್ನಾಗಿದೆ. ಇದು ಈ ಥರ ಫೋಟೋ ಹಾಕ್ಬಿಟ್ಟು ಪಕ್ಕದಲ್ಲಿ ಲೇಖನ ಶುರುವಾಗ್ಬಿಡುತ್ತೆ. 5/9/1953 ಹುಟ್ಟಿದ್ದು. ಸಾಹಿತ್ಯದ ಅತಿ ಸಂಕೀರ್ಣ ಸಂಗತಿಗಳನ್ನು ಒಣವಿಚಾರವೆನ್ನಿಸದೆ ಅತಿ ಸ್ವಾರಸ್ಯಕರವಾಗಿ ಹಾಗೂ ಸರಳ ರೀತಿಯಲ್ಲಿ ವಿಶ್ಲೇಷಿಸಿ ಅದು ಎಲ್ಲ ವರ್ಗದ ಓದುಗರನ್ನು ತಲುಪುವಂತೆ ನಿರೂಪಿಸುವುದರಲ್ಲಿ ವಿಚಕ್ಷಣತೆ ಹೊಂದಿರುವ ಬಾಲಸುಬ್ರಹ್ಮಣ್ಯರವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ನರಹಳ್ಳಿಯಲ್ಲಿ. ತಂದೆ ಶಿವರಾಮಯ್ಯ, ತಾಯಿ ರಾಜಲಕ್ಷ್ಮಮ್ಮ. ಪ್ರಾರಂಭಿಕ ಶಿಕ್ಷಣ ನರಹಳ್ಳಿ ಮತ್ತು ಸುಂಕಾತೊಣ್ಣೂರು ಮತ್ತು ಪ್ರೌಢಶಾಲಾ ಶಿಕ್ಷಣ ನಾಗಮಂಗಲ. ಪ್ರಥಮ ರ್ಯಾಂಕ್ನೊಡನೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ BA ಆನರ್ಸ್ ಪದವಿ ಹಾಗೂ ಪ್ರಥಮ ರ್ಯಾಂಕಿನಿಂದ MA ಪದವಿ, BM ಶ್ರೀ ರಾಜರತ್ನಂ ಸ್ವರ್ಣ ಪದಕ ಪಡೆದುದಲ್ಲದೆ ಅತ್ಯುತ್ತಮ ವಿದ್ಯಾರ್ಥಿ ಎಂಬ ರಾಜ್ಯ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದ ಪ್ರತಿಭಾ ವಿದ್ಯಾರ್ಥಿ ವೇತನ ಪಡೆದ ಪ್ರತಿಭಾವಂತರು. ಆಧುನಿಕ ಕಾವ್ಯದ ಹಿನ್ನೆಲೆಯಲ್ಲಿ ಕೆ.ಎಸ್.ನ ಕಾವ್ಯ ಒಂದು ಅಧ್ಯಯನ ಎಂಬ ಪ್ರೌಢ ಪ್ರಬಂಧ ಮಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದ PhD ಪದವಿ. ಕೆ.ಎಸ್.ನ ಬಗ್ಗೆ ಇವರ ಮತ್ತೊಂದು ಮಹತ್ವದ ಕೃತಿ ಎಂದರೆ ಪೂರ್ಣ ಪ್ರಮಾಣದ ಸಂದರ್ಶನ ಕೃತಿ ಕೆ.ಎಸ್.ನ ನುಡಿಮಲ್ಲಿಗೆ. ಕನ್ನಡ ಸಾಹಿತ್ಯದಲ್ಲಿ ಪ್ರಕಟವಾಗಿರುವ ಈ ಮಾದರಿಯ ಮೊದಲ ಕೃತಿ ಎಂಬ ಹೆಗ್ಗಳಿಕೆ. ಶಿಕ್ಷಕರ ದಿನಾಚರಣೆಯಂದು ಹುಟ್ಟಿದ ನರಹಳ್ಳಿಯವರು ಬೆಂಗಳೂರು ಶೇಷಾದ್ರಿಪುರಂ ಕಾಲೇಜು ಕನ್ನಡ ವಿಭಾಗಕ್ಕೆ ಸೇರಿ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಪ್ರಾಂಶುಪಾಲರಾಗಿ ನಿವೃತ್ತಿ. 3 ದಶಕಗಳಿಂದಲೂ ನಿರಂತರವಾಗಿ ಸಾಹಿತ್ಯಕ ಅನುಸಂಧಾನದಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ಸ್ವಯಂ ಪ್ರತಿಭೆಯಿಂದ ವಿಮರ್ಶನ ಕ್ಷೇತ್ರದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ. ಯಾವುದೇ ಕೃತಿಯನ್ನು ಪರಿಶೀಲಿಸ ಹೊರಡುವಾಗಲೂ ಪ್ರಾಚೀನ ಕೃತಿಯನ್ನು ಆಧುನಿಕ ಸಂದರ್ಭಕ್ಕೆ ಇರುವ ಪ್ರಸ್ತುತತೆಯನ್ನು ಪರಿಶೀಲಿಸಿದರೆ, ಆಧುನಿಕ ಕೃತಿಯನ್ನು ವಿಮರ್ಶೆಗೆ ಒಡ್ಡುವಾಗ ಪಾರಂಪರಿಕವಾಗಿ ಅದು ಪಡೆಯಬಹುದಾದ ಅರ್ಥವನ್ನು ವಿವೇಚಿಸ ಹೊರಡುವುದು ಈ ವಿಮರ್ಶಕರ ಧ್ಯೇಯಗಳಲ್ಲೊಂದಾಗಿದೆ. ಜನಪರ ಸಂಸ್ಕೃತಿಯನ್ನು ಕುರಿತು ಮಾತನಾಡುವಾಗ ಇಂದಿನ ಕೊಳ್ಳುಬಾಕ ಸಂಸ್ಕೃತಿಯನ್ನು ಉತ್ತೇಜಿಸುವ ಮೂಲ ಆಧಾರವಾದ ಸ್ನಾಯುಬಲದಿಂದ ಹೆಚ್ಚುತ್ತಿರುವ ದ್ವೇಷ, ಅಸಹನೆ, ಹಿಂಸೆ ಇಂದಿನ ಜೀವನ ಕ್ರಮದಲ್ಲಿ ಹೇಗೆ ಅನಿವಾರ್ಯವಾಗಿಬಿಟ್ಟಿದೆ ಎಂಬುದನ್ನು ವಿವೇಚಿಸುತ್ತಾ ಗಾಂಧೀಜಿಯವರ ಸರಳತೆ, ಪ್ರೀತಿಸುವ ಶಕ್ತಿ, ಪ್ರಾಮಾಣಿಕತೆ ಹಾಗೂ ಸಮುದಾಯದ ಬಗೆಗಿನ ಕಾಳಜಿಗಳ ಬಗ್ಗೆ ಎಚ್ಚರಿಸುತ್ತಾರೆ. ಸಾಹಿತ್ಯಪರ ಚಿಂತನೆ ಮಾಡುವಾಗ ಕಳೆದ ಶತಮಾನದ ಸಾಹಿತ್ಯವನ್ನೂ ಅರ್ಥೈಸುವ ಮರುಚಿಂತನೆಗೆ ಗುರಿಪಡಿಸುವ ಅಗತ್ಯತೆಯನ್ನು ಒತ್ತಿ ಹೇಳುತ್ತಾರೆ. ಹೀಗೆ ಇವರು ಚಿಂತನೆ ನಡೆಸಿ ಪ್ರಕಟಿಸಿರುವ 2 ಪೂರ್ಣ ಪ್ರಮಾಣದ ಕೃತಿಗಳೆಂದರೆ ಕುವೆಂಪುರವರ ನಾಟಕಗಳ ಅಧ್ಯಯನ ಮತ್ತು ಕುವೆಂಪು ಕಾವ್ಯವನ್ನು ಕುರಿತ ಗ್ರಂಥಗಳು ಮತ್ತು ಜೆ. ಶಿವರುದ್ರಪ್ಪನವರ ಕಾವ್ಯದ ಸಮಗ್ರ ಅಧ್ಯಯನದ ಕೃತಿ ಹಣತೆಯ ಹಾಡು. ಇವರ ಮೊದಲ ವಿಮರ್ಶಾ ಲೇಖನಗಳ ಸಂಕಲನ ಅನುಸಂಧಾನ. ಇದ್ರ ಬಗ್ಗೆ ಅಲ್ಲಿ ಏನು ಹೇಳಿರಲಿಲ್ಲ ನೋಡಿ, ಬರೀ ಪಟ್ಟಿ ಓದಿದ್ದೆ, ಇಲ್ಲಿದೆ. ಇದೊಂದು ಗಮನಾರ್ಹ ಕೃತಿಯಾಗಿದ್ದು ಅಷ್ಟೇ. ಇವರನ್ನು ವಿಮರ್ಶಕರ ಸಾಲಿಗೆ ಸೇರಿಸಿದ ಕೃತಿ ಬಹುಶಃ ಮೊದಲನೇದು. ನಂತರ ಪ್ರಕಟವಾದ ವಿಮರ್ಶಾ ಕೃತಿಗಳೆಂದರೆ ನವ್ಯತೆ, ಸಾಹಿತ್ಯ ಸಂಸ್ಕೃತಿ, ಇಹದ ಪರಿಮಳದ ಹಾಡಿ ಮತ್ತು ಇಹದ ಅನ್ನೋದಕ್ಕೆ ತಪ್ಪು ಟೈಪ್ ಆಗಿದೆ, ಇಹರ ಅಂತಿದೆ, ಅದನ್ನು ಸರಿ ಮಾಡಬೇಕು. ಮತ್ತು ಪ್ರಬಂಧ ಸಂಕಲನ ಅಂತರಂಗದ ಮೃದಂಗ. ಆನಕ್ರರವರು ಕಾದಂಬರಿಕಾರ ಗಂಭೀರ ಅಧ್ಯಯನಕ್ಕೆ ಅರ್ಹರಲ್ಲ ಎಂಬ ಲಘು ಹೇಳಿಕೆಯನ್ನು ಸುಳ್ಳಾಗಿಸಲು ಪೂರ್ವಾಗ್ರಹವನ್ನೂ
ಬಿಟ್ಟು ಕೃತಿಗಳ ವಿಮರ್ಶೆ ನಡೆಸಿ ರಚಿಸಿದ ಮೌಲಿಕ ಕೃತಿ ಆನಾಕೃ ಮತ್ತು ಕನ್ನಡ ಸಂಸ್ಕೃತಿ. ಅನುವಾದ ಪ್ರಕಾರದಲ್ಲಿಯೂ ತೊಡಗಿಸಿಕೊಂಡಿರುವ ಬಾಲಸುಬ್ರಹ್ಮಣ್ಯ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಐಸಾಕ್ ಬಾಷೆವಿಸ್ಸಿಂಗರನ ಕಥೆಗಳ ಅನುವಾದ ಸಿಂಗರ್ ಕಥೆಗಳು, ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್ ಕಥೆಗಳು ಮತ್ತು ಮಗದೊಬ್ಬ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಆಂದ್ರೇ ಜೀಡ್ನ ಕಾದಂಬರಿ ಅನುವಾದ ಕಡಿದಾದ ಹಾದಿ ಮುಂತಾದವುಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಜೊತೆಗೆ ಇತರರೊಡನೆ ಸಂಪಾದಿಸಿರುವ ಕೃತಿಗಳು ಕ್ರಿಸ್ತಾಂಜಲಿ 1982ರ ರಸವಿಮರ್ಶೆ, ಇಲ್ಲೂ ತಪ್ಪಾಗಿದೆ, ರಸ ಬಿಟ್ಟು ಹೋಗಿದೆ, ಸೇರಿಸಬೇಕು, ಹೊಸ ಹೆಜ್ಜೆ, ಕಥನ ಕವನಗಳು, ಸಂಗ್ರಹ ಷಟ್ಪದಿ ಮತ್ತು ಅಪೂರ್ವ ಕೃತಿಗಳು, ಸಾಹಿತ್ಯ ನಿರ್ಮಾಣ ವಿಮರ್ಶೆಯ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳೊಡನೆ ಒಡನಾಟ ಹೊಂದಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಶೇಷಾದ್ರಿಪುರಂ ಕಾಲೇಜಿನ ಕನ್ನಡ ಸಂಘವನ್ನು ಕಟ್ಟಿ ಬೆಳೆಸಿದ್ದಲ್ಲದೆ 25 ಮಹತ್ವದ ಕೃತಿ ಪ್ರಕಟಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿ ಅನೇಕ ಸಂಘಟನೆಗಳ ಸಲಹೆಗಾರರಾಗಿ ವಿಶ್ವವಿದ್ಯಾನಿಲಯ, ಸಾಹಿತ್ಯ ಅಕಾಡೆಮಿ, ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ತು ಮುಂತಾದ ಕನ್ನಡ ಸಂಸ್ಥೆಗಳು ಮುಂಬೈ, ಚೆನ್ನೈ, ಕಾಸರಗೋಡು, ಒರಿಸ್ಸಾ, ದೆಹಲಿ ಮುಂತಾದೆಡೆಗಳಲ್ಲಿ ಆಯೋಜಿಸಿರುವ ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗುತ್ತಾ ಕನ್ನಡದ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ. ಬಿಡಿಯಾಗಿ ಓದಿ ವಿಮರ್ಶಿಸುವ ಕ್ರಮಕ್ಕಿಂತ ಇಡಿಯಾಗಿ ಓದಿ ವಿಮರ್ಶಿಸುವಂತಹ ಅಧ್ಯಯನ ಕ್ರಮದ ಬಗ್ಗೆ ಕಾಳಜಿ ಹೊಂದಿರುವ ನರಹಳ್ಳಿಯವರ ಸಾಧನೆಯನ್ನು ಗುರುತಿಸಿ ಇನಾಮದಾರ್ ಪ್ರಶಸ್ತಿ, ಆದರ್ಶ ಸಾಹಿತ್ಯ ರತ್ನ ಪ್ರಶಸ್ತಿ, GSS ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಸಾಸಾ ಮಾಳ್ವಾಡ್ ಪ್ರಶಸ್ತಿ, ಗೋರಖನಾಥ ಪುರಸ್ಕಾರ ಮುಂತಾದ ಪ್ರಶಸ್ತಿಯ ಗರಿಗಳು ವಿಮರ್ಶಕರ ಮುಡಿಗೇರಿವೆ. ಈಗ ತಾನೇ ಓದಿದ್ದೆ, 2 ಸಲ ಓದಾಗೈತಲ್ಲ, ಇಲ್ಲ ಒಂದು ಇವರಿಂದ ಅವರು ತಗೊಂಡಿದ್ದಾರೆ ಅಥವಾ ಅವರಿಂದ ಇವರು ತಗೊಂಡಿದ್ದಾರೆ. ವಿಕಿಪೀಡಿಯಾದಲ್ಲಿ ಏನು ಓದೋದು ಅದನ್ನೇ ಕಣಜದಲ್ಲಿ ಓದಿದೆ. ವಿಕಿಪೀಡಿಯಾದಿಂದನೇ ಕಣಜಕ್ಕೆ ತಗೊಳ್ತಾರೆ, ಬರೆಯುವಾಗ ಒಂಥರ ಕಾವ್ಯಾತ್ಮಕವಾಗಿ ಬರೆದ್ಬಿಡ್ತಾರೆ ಮತ್ತು ತಪ್ಪುಗಳು ಮಾಡ್ತಾರೆ. 2 ತಪ್ಪು ತಿದ್ದಬೇಕು. ನಾನು ನಿನ್ನೆ ಮಹಾಶ್ವೇತಾದೇವಿಗೆಲ್ಲ ತಿತ್ತಾ ಕೂತಿದ್ದೆ. ಪೇಪರ್ ಕರೆಕ್ಷನ್ ನನಗೆ ರಿಟೈರ್ ಆದಮೇಲೂ ನಿಲ್ಲಿಲ್ಲ ಅಂತ ಸುಮ್ಮನೆ ತಮಾಷೆಗೆ ಅಂದ್ಕೊಂಡೆ. ಮತ್ತು ಇವ್ರ ಬಗ್ಗೆ ಇನ್ನೂ ಏನಿದೆ ಅಂತ ನೋಡ್ತೀನಿ. ವಿಜಯವಾಣಿ ಅಂತ ಒಂದು ಪತ್ರಿಕೆ ಬರೀತಾರಂತೆ, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಗ್ರಾಮ ವಾಸ್ತವ್ಯ ಸದುದ್ದೇಶವಿದ್ದರೆ, ಪರಿಣಾಮಕಾರಿ ಪರಿಕಲ್ಪನೆ ಎಲ್ಲಿದ್ದರೆ, ಅಧಿಕಾರದ ಹಂಗಿಲ್ಲದ ಜನಪರ ಚಳುವಳಿಯ ನಾಯಕರು ಎಲ್ಲಿದ್ದಾರೆ, ಮಾನವ ನೆಲೆಯಲ್ಲಿ ಆರದೆ ಉಳಿಯಲಿ ಅಂಥೇಳಿ ಒಂದು ಆತ್ಮಾವಲೋಕನದ ವಿಮರ್ಶಾ ವಿವೇಕ ಅಂತ. ನನ್ನ ಪುಸ್ತಕ ಜಗತ್ತು ಅಂತ ಹೇಳಿ ಅವರೇ ಒಂದು ಯೂಟ್ಯೂಬ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಚೆನ್ನಾಗಿ ಸಿಕ್ಬಿಡುತ್ತೆ ನೋಡಿ. ಒಂದು ಯೂಟ್ಯೂಬ್ ಇದೆ, ನನ್ನ ಪುಸ್ತಕ ಜಗತ್ತು ಅಂಥೇಳಿ. ಇದನ್ನು ಅವರು ಇದಕ್ಕೋದು ಗೂಗಲ್ಗೆ ಹೋಗಿ ಸಿಗುತ್ತೆ. ನಾನು ಓದ್ಬಿಟ್ರೆ ಇನ್ನು ಪೂರ್ತಿಯಾಗಿ ನಮಗೆ ಮಾಹಿತಿ ಸಿಗುತ್ತೆ. ಋತುಮಾನ ಅಂತ ಕಾರ್ಯಕ್ರಮದ ಹೆಸರಿರಬೇಕು, ಋತುಮಾನ. ಇನ್ನೊಂದು ಅಲ್ಲಿ ನನ್ನ ಪುಸ್ತಕ ಜಗತ್ತು, ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಪರಿಕಲ್ಪನೆ ಮತ್ತು ನಿರ್ದೇಶನ P. ಚಂದ್ರಿಕಾ, ನಿರ್ಮಾಣ ನರಹಳ್ಳಿ ಅಭಿಮಾನಿಗಳ ಬಳಗ, ಸಹಕಾರ ಅಭಿನವ ಬಳಗ, ಛಾಯಾಗ್ರಹಣ ಮತ್ತು ಸಂಕಲನ ಋತುಮಾನ. ಅಲ್ಲಿ ವಿಕಿಪೀಡಿಯಾ ಕಂಡಂತೆ ಡಾಕ್ಟರ್ ನರಹಳ್ಳಿ ಅಂತ ಹೇಳಿ ವರ್ಲ್ಡ್ ಪ್ರೆಸ್ ಕಾನ್ಫರೆನ್ಸ್ ಅವರು ಅವ್ರ ಬಗ್ಗೆ ಬರೀತಾರೆ. ಆಮೇಲೆ HSVಗೆ 4 ಜನ ಗಂಡು ಮಕ್ಕಳು, ಅದರಲ್ಲಿ 3ನೇವನು ಕುಂಟ್ತಾನೆ. ಮಕ್ಕಳು ಯಾರೂ ಪ್ರಸಿದ್ಧರಲ್ಲ. HSVನೇ ವೆಂಕಟೇಶ್ ಮೂರ್ತಿ. ಅವರನ್ನು ಇವರು ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. 4 ಮಕ್ಕಳ ತಂದೆ MA ಓದೋಕ್ಕೆ ಬಂದಿದ್ದಾರೆ ಅಂತಂದಿದ್ರಂತೆ ಆ ಇಂಟರ್ವ್ಯೂ. ಇದು ನಾನು ಯೂಟ್ಯೂಬಲ್ಲಿ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅವ್ರು HSV ಬಲಗಡೆ ಇರೋರು, ಎಡಗಡೆ ಇರೋರು ನರಹಳ್ಳಿ. 4 ಮಕ್ಕಳ ತಂದೆ MA ಓದೋಕ್ಕೆ ಬಂದಿದ್ದಾರೆ. ಆಮೇಲೆ ಆನಾಕರ ಬಗ್ಗೆ ಬರೆದಂತಹ ಪುಸ್ತಕದ ಚಿತ್ರ ಕೂಡ ಇಲ್ಲಿ ನನಗೆ ಇದನ್ನು ತುಂಬ ಓದಬೇಕು ಅಂತ ಅನಿಸ್ತದೆ. ಆನಕರ ಬಗ್ಗೆ ಬರೆದ ಪುಸ್ತಕನೂ ಕೂಡ. ನಾನು ಆನಕರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ. ನನಗೊಂದು ಆಸೆ ಇತ್ತು, ಜ್ಞಾನ ಓದೆ ಅಂತೆಲ್ಲ ಬರೀಬೇಕು ಅಂಥೇಳಿ. ಆಸೆಗಳು ಈಡೇರೋದಿಲ್ಲ. ಇದು ನರಹಳ್ಳಿಯವ್ರ ಬಗ್ಗೆ ಬೇಕಾದಷ್ಟು ಫೋಟೋಗಳಿವೆ. ಅವರ ಅನೇಕ ಪುಸ್ತಕಗಳ ಫೋಟೋ ಕೂಡ ಅಲ್ಲಿದೆ. ಹೀಗಾಗಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರಿಗೆ ಅವರ ಬಗ್ಗೆ ನಾವು ಒಳ್ಳೆ ಶೇಷಾದ್ರಿಪುರಂ ಕಾಲೇಜು ಪೂರ್ತಿ ಅಲ್ಲೇ ಇದ್ದಿದ್ದು. ಆಮೇಲೆ ಮತ್ತೆ ಇದು ವಿಮರ್ಶೆ, ಅದರ ಬಗ್ಗೆ ನಾವು ಬಹಳ ಮುಖ್ಯವಾಗಿ ಗಮನ ಹರಿಸ್ಬೋದು. ನಮಸ್ಕಾರ.